ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ನಾನು ನಿಮ್ಮನೆ ಮಗಳ ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಸೋಯಾ ಚಂಕ್ಸಲ್ಲಿ ಮಂಚೂರಿಯನ್ ಮಾಡೋಣ ಬನ್ನಿ. ಹೆಂಗೆ ಮಾಡೋದಂತ ತೋರಿಸ್ತೀನಿ. ನಾನು ಸೋಯಾ ತೊಗೊಂಡಿದ್ದೀನಿ. ನಾನು ಅರ್ಧ ಕೆ ಜಿ ಇಲ್ಲ, ಒಂದು 1/4 kg ಅಷ್ಟು ಸೋಯಾ ತೊಗೊಂಡಿದ್ದೀನಿ. ಬಿಸಿ ನೀರು ಕಾಯಕ್ಕಿಟ್ಟಿದ್ದೀನಿ. ಬಿಸಿ ನೀರಿಗೆ ಹಾಕ್ಕೊಬೇಕು. ಬಿಸಿ ನೀರು ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದೂವರೆ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಸೋಯಾ ಚಂಕ್ನ ಹಂಗೂ ಹಾಕ್ಕೊಬೋದು, ಇಲ್ಲ ತೊಳೆದ್ಬಿಟ್ಟು ಹಾಕ್ಕೊಬೋದು. ನಾನು ತೊಳೆದ್ಬಿಟ್ಟು ಹಾಕ್ಕೊತೀನಿ. ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತಲ್ಲ, ತೊಳೆದು ಹಾಕ್ಕೊತೀನಿ. ನೋಡಿ, ಎಲ್ಲ ತೊಳಿತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹೊತ್ತೇನು ಬೇಡ. ಜಾಸ್ತಿ ಹೊತ್ತಿದ್ರೆ ಇದೇ ನೀರಲ್ಲೇ ಇದಾಗ್ಬಿಡ್ತದೆ. ಸ್ವಲ್ಪ ತೊಳೆದ್ಬಿಟ್ಟು ನೀರು ಚೆಲ್ಬಿಡಿ. ಸೋಯಾದೆಲ್ಲ ಬಿಸಿ ನೀರಿಗೆ ಹಾಕ್ಕೊತಿದ್ದೀನಿ. ಒಂದು 5 ನಿಮಿಷ ಇದ್ದರೆ ಸಾಕು ಬಿಸಿ ನೀರಲ್ಲಿ. ಎಲ್ಲ ಇನ್ನೂ ದೊಡ್ಡದಾಗುತ್ತೆ. ಒಂದು ಮಿಕ್ಸ್ ಮಾಡ್ಕೊಂಬಿಡಿ. ಈ ಬಿಸಿ ನೀರಲ್ಲಿ ಒಂದು 5ರಿಂದ 6 ನಿಮಿಷ ಸಾಕು. ಅದೇ ದೊಡ್ಡದಾಗುತ್ತೆ, ದಪ್ಪ ಆಗುತ್ತೆ. ಕುದೀಲಿ ಇದರಲ್ಲಿ. ನೋಡಿ, ಒಂದು 3 ಟೊಮೊಟೊ ಹಚ್ಕೊಂಡಿದ್ದೀನಿ, ಹುಳಿ ಟೊಮೊಟೊ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಕ್ಯೂರಿ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಮಾಡ್ಕೊತೀನಿ. ಗೋಬಿಗೆ ಹಾಕ್ಕೊಳಕ್ಕೆ ತುಂಬ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ಒಂದು 6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಖಾರ ಮೆಣಸಿನ್ಕಾಯಿ. ಇದು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ, ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಮಂಚೂರಿಯನ್ ಮಾಡುವಾಗ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಬನ್ನಿ, ಸೋಯಾ ಬೆಂದಿದೆ, ಅದು ತೆಗಿಯೋಣ. ನೋಡಿ, ಸೋಯಾ ಹಾಕಿದಾಗ ಸಣ್ಣ ಸಣ್ಣಗಿತ್ತು. ನೋಡಿ ಈಗ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ. ನೋಡಿ ಎಷ್ಟು ದಪ್ಪ ಆಗಿದೆ. ನೋಡಿ, ತುಂಬ ಹೆಲ್ತಿಗೆ ಒಳ್ಳೆ ಸೋಯಾ. ತುಂಬ ಪ್ರೋಟೀನ್ ಇರುತ್ತೆ. ವೆಜ್ ತಿನ್ನೋರ್ಗಂತೂ ಭಾರಿ ಉಪಯೋಗ ಇದು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದೆಲ್ಲ ಸಪ್ರೇಟ್ ಮಾಡಬೇಕು ನೀರಿಂದ. ನೋಡಿ, ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಸೇರಿಸಿ. ನೋಡಿ, ಎಲ್ಲ ತೆಗೆದುಬಿಟ್ಟಿದ್ದೀನಿ. ಈ ನೀರು ಚೆಲ್ಬಿಡೋದೆ. ಇದು ಮತ್ತೆ ತಣ್ಣೀರಲ್ಲಿ ತೊಳ್ಕೊಬೇಕು. ನೋಡಿ, ಒಂದು ಚಮಚ ತಣ್ಣೀರು ಹಾಕ್ಕೊತಾ ಇದ್ದೀನಿ. ತಣ್ಣೀರಲ್ಲಿ ಮತ್ತೆ ತೊಳ್ಕೊಬೇಕಿದು. ನೋಡಿ, ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ತಣ್ಣಗಾಗೋದ್ರಾಗೆ. ಒಂದು ಸ್ವಲ್ಪ ತಣ್ಣಗೂ ಈ ನೀರಿರೋದು ತೆಗೀರಿ. ಹಿಂಗೆ ಮಾಡಿ ತೆಗೀರಿ, ನೀರೆಲ್ಲ ಹೋಗುತ್ತೆ. ಬಿಸಿ ಇದೆ, ಸ್ವಲ್ಪನೇ ಮಾಡ್ಕೊಳ್ಳಿ. ನೋಡಿ, ಎಲ್ಲ ನೀರು ತೆಗೆದುಬಿಟ್ಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರಿಗೆ ಇದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಬ್ಯಾಟರ್ ರೆಡಿ ಮಾಡ್ಕೊಂಡು ಬ್ಯಾಟರಲ್ಲಿ ಕಲಸೋಣ. ಬನ್ನಿ, ಬ್ಯಾಟರ್ ರೆಡಿ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ಒಂದು ಅಗಲವಾಗಿರೋ ಬಟ್ಟೆ ತೊಗೊಂಡಿದ್ದೀನಿ. ಫಸ್ಟು ಮೈದಾ ತೊಗೊತಾ ಇದ್ದೀನಿ. ಮೈದಾ ಒಂದು ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನ್ ಮೈದಾ ಹಾಕ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ತೊಗೊತಾ ಇದ್ದೀನಿ. ಕಾರ್ನ್ಫ್ಲೋರು ಅದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಹಾಕ್ಕೊಡಿ. ನೋಡಿ, ಕಾರ್ನ್ಫ್ಲೋರು ಮೈದಾ ಎರಡೇ ಹಾಕ್ಕೊಂಡಿರೋದು. ಈಗ ಮಸಾಲೆ ಹಾಕೋಣ ಎಲ್ಲನೂ. ನೋಡಿ, ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಪುಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ, ಜೀರಿಗೆ ಪುಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು
ಅದು 1 ಸ್ಪೂನ್ 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಾನು ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರ್, ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ 1-2 ಸ್ಪೂನು. ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡ್ರೆ, ನಾನು ಈ ಚಿಕ್ಕ ಸ್ಪೂನು ಅದ್ರಾಗೆ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಷ್ಟು ಉಪ್ಪು ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ. ನಾವು ಅದು ಬೇಯಕ್ಕೂ ಸ್ವಲ್ಪ ಹಾಕಿದ್ವಿ, ಇಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ. ಇಷ್ಟು ಮಿಕ್ಸ್ ಮಾಡಬೇಕು. ಫಸ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಬೇಕಿದು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ತೆಳ್ಳಗೆ ಮಾಡ್ಕೊಬೇಡಿ. ನೋಡಿ ಈ ಥರ ಇರಬೇಕು ಬ್ಯಾಟರು, ಅದ್ರಿಗೆ ಅಂಟ್ಕೊಬೇಕಲ್ವ. ಸರಿಯಾಗಿದೆ ನೋಡಿ ಬ್ಯಾಟರು. ಇಷ್ಟು ಮಾತ್ರ ಇದ್ದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ತೆಗೆದಿಟ್ಟಿದ್ದೀವಲ್ಲ ಎಲ್ಲ ಇದನ್ನು ಹಾಕ್ಕೊಂಡ್ರಿ. ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಷ್ಟು ಎಣ್ಣೆ ಕಾಯ್ತಾರೆ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ನಿಧಾನಕ್ಕೆ ಇದೆಲ್ಲ ಹೊಂದ್ಕೊಬೇಕು, ಮಸಾಲೆ ಇದೆಲ್ಲನೂ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ಉರಿ ಕಮ್ಮಿ ಮಾಡ್ಕೊಳ್ಳೋಣ. ಸ್ವಲ್ಪ ತಗೊಂಡು ಹಿಂಗೆಲ್ಲ ಬಿಸಿ ಹುಷಾರು ಎಣ್ಣೆ ಹತ್ರ. ನೋಡಿ ಆಗ್ತಾನೆ ಯಾವತ್ತೂ ಮಿಕ್ಸ್ ಮಾಡಬೇಡ್ರಿ, ಆಮೇಲೆ ಅದೇ ಮೇಲೆ ಬರುತ್ತೆ. ಅವ್ನು ಮಿಕ್ಸ್ ಮಾಡಿ ಅವ್ನು ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಉರಿಯಲ್ಲೇ ಬೇಯಿಸಿ. ನೋಡಿ ಮಿಕ್ಸ್ ಮಾಡಿಬಿಡಿ. ಗೋಲ್ಡನ್ ಬ್ರೌನ್ ಕಲರ್ ಬೇಕು, ಅದೇ ಎಲ್ಲ ಫುಲ್ ಮೇಲೆ ಬರುತ್ತೆ. ನೋಡಿ ಎಲ್ಲ ಆಗಿದೆ. ನೋಡಿ ಈ ಥರ ಆಗಿರಬೇಕು. ಎಲ್ಲ ತಗೊಬೇಕು ಇದೆಲ್ಲ. ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಈ ಥರ ಎಲ್ಲ ಥರನೂ ಮಾಡ್ಕೊಬೇಕು. ನೋಡಿ ಸವಲ್ ನೋಡಿ ಗರಿ ಗರಿಯಾಗಿ ಬಂದಿದೆ. ಈಗ ಉಳಿದಿರೋದೆಲ್ಲ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ, ಆಮೇಲೆ ಮಂಚೂರಿಯನ್ ಮಾಡೋಣ. ನೋಡಿ ಎಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ, ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಒಗ್ಗರಣೆ ಹಾಕ್ಕೊಂಡು ಮಾಡ್ಕೊಬೇಕು. ಅಷ್ಟರಲ್ಲಿ ಸಾಸ್ ರೆಡಿ ಮಾಡ್ಕೊಳ್ಳೋಣ. ಸಾಸು ಕಾರ್ನ್ಫ್ಲವರು, ನೋಡಿ ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ. ಎಲ್ಲ ಒಂದು ಬಟ್ಲು ತೊಗೊಂಡ್ರೆ ಎಲ್ಲ ಸಾಸು ಮಿಕ್ಸ್ ಮಾಡ್ಕೊಂಡು ಪರವಾಗಿಲ್ಲ. ಟೊಮೊಟೊ ಸಾಸ್ 1 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೊಮೊಟೊ ಸಾಸು. ಈ ಟೊಮೊಟೊ ರೆಡ್ ಚಿಲ್ಲಿ ಸಾಸ್ ಇದು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಾನು ಹಂಗೆ ಸ್ಪೂನ್ ಲೆಕ್ಕ ಹೇಳಿದ್ರೆ ಅಳತೆ ಹಂಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಪೂನ್ ಅಳತೆ ಹಾಕ್ಕೊಡ್ರಿ. ನೋಡಿರಿ ಈ ಸ್ಪೂನು. ಈ ಗ್ರೀನ್ ಚಿಲ್ಲಿ ಸಾಸು ಈ ಖಾರ ಇದ್ರಿಗೂ ಹಾಕಿರ್ತೀವಿ, ಮತ್ತು ಅದ್ರಿಗೂ ಒಗ್ಗರಣೆ ಹಾಕ್ತೀವಿ. ಸಾಸ್ ನೋಡ್ಕೊಂಡು ಹಾಕ್ಕೊಡ್ರಿ, ಇದು ಖಾರ ಇರ್ತದೆ. ನೋಡಿ ನಾನು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ.
ಸೋಯಾ ಸಾಸ್ ತೊಗೊಂಡಿದ್ದೀನಿ. ಸೋಯಾ ಸಾಸು ಅಷ್ಟೇ 2 ಸ್ಪೂನ್ ಹಾಕ್ಕೊತೀನಿ. ವಿನಿಗರ್ ತಗೊಂಡಿದ್ದೀನಿ ನೋಡಿ. ವಿನಿಗರು ಅಷ್ಟೇ 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಿಂಗೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಬೇಗ ಮಾಡ್ಕೊಂಬಿಡ್ಬೋದು ನೋಡಿ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ. ಈಗ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬಟ್ಟೆ ತೊಗೊಂಡಿದ್ದೀನಿ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊಳಕ್ಕೆ. ನೋಡಿರಿ 1 ಸ್ಪೂನು, ಅದ್ರಲ್ಲಿ 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು ಅರ್ಧ ಬಟ್ಟೆ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಗಂಟಿಲ್ದಿರಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಒಗ್ಗರಣೆಗೆ ಹಾಕೋಗು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊತಾ ಇದ್ದೀನಿ. ಮೀಡಿಯಮ್ ಉರಿ ಇಟ್ಕೊಂಡಿದ್ದೀನಿ. ಎಣ್ಣೆ ಈಗ ನಾವು ಕರ್ಕೊಂಡ್ರಲ್ಲ ಇದು ಸೋಯಾದು, ಅದೇ ಬಿಸಿ ಎಣ್ಣೆ ಇರ್ತದೆ. ಆ ಬಿಸಿ ಎಣ್ಣೆನೇ ಹಾಕ್ಕೊಳ್ಳಿ. ಬೇಗ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಒಂದು 5-6 ಸ್ಪೂನು ಹಾಕ್ಕೊತಾ ಇದ್ದೀನಿ ಎಣ್ಣೆ. ನೋಡಿ ಈ ಸೌಟಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು 3 ಸೌಟು, ಚಿಕ್ಕ ಸೌಟು. ನೋಡಿ ಎಣ್ಣೆ ಬಿಸಿ ಆಗಿದೆ. ಇಲ್ಲಿ ಈರುಳ್ಳಿ 2 ಈರುಳ್ಳಿ ದಪ್ಪ ಈರುಳ್ಳಿ ಮೀಡಿಯಮ್ ಸೈಜ್ ಹಚ್ಕೊಂಡಿದ್ದೀನಿ ನೋಡಿ. ಈ ಥರ ಸಣ್ಣಗೆ 2 ಕ್ಯಾಪ್ಸಿಕಮ್ ಹಚ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಫಸ್ಟು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಉರಿ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ. ಐದು ಉರಿಯಲ್ಲೇ ಇಟ್ಟು ಮಾಡೋದು ನೋಡಿ. ಫ್ರೈ ಆಗುತ್ತಿದ್ದು ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಚ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಲಾಸ್ಟಿಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಈ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಶುಂಠಿ ಬಿಡಿಸ್ಕೊಂಡು ತುರ್ಕೊಳ್ಳಿ. ಇಲ್ಲಾಂದರೆ ಸಣ್ಣಗೆ ಹಚ್ಕೊಳ್ಳಿ. ನಾನು ಪೇಸ್ಟೇ ಹಾಕ್ತಾಯಿದ್ದೀನಿ. ಹಚ್ಚಕ್ಕೆ ಮಕ್ಕಳು ತಿನ್ನಲ್ಲ ಅಂತ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೈ ಆಗಿದೆ. ಸಾಕಿಟ್ಟು ಮಾತ್ರ ಫ್ರೈ ಆದರೆ. ಈಗ ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ, ಆ ಪೇಸ್ಟ್ ಹಾಕೋಣ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು. ಟೊಮೊಟೊನ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಉಪ್ಪು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಒಂದು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಾಸಲ್ಲೆಲ್ಲ ಇರುತ್ತೆ ಉಪ್ಪು. ಟೇಸ್ಟ್ ನೋಡಿ ಆಮೇಲೆ ಹಾಕ್ಕೊಬೋದು. 2 ಸೆಕೆಂಡ್ ಫ್ರೈ ಆದರೆ ಸಾಕು. ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಾಸ್ ಹಾಕ್ಕೊಳ್ಳೋಣ. ಉರಿ ಕಮ್ಮಿ ಇಟ್ಕೊಳ್ಳಿ. ಸಾಸೆಲ್ಲ ಮಿಕ್ಸ್ ಮಾಡಿದ್ರಲ್ಲ, ಸಾಸ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಬೇಕು. ನಾನು ಟೊಮೊಟೊ ಮಿಕ್ಸಿಗೆ ಹಾಕಿದ್ದೀನಿ. ಅದೇ ಮಿಕ್ಸಿ ಜಾರ್ ನೀರು ಹಾಕ್ಕೊಂಡು ಆ ಸಾಸು ಡಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊತೀನಿ. ಉರಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕೋಣ. ಈರುಳ್ಳಿ ಹೂವು ಇದ್ದರೆ ಈರುಳ್ಳಿ ಹೂವು ಹಾಕ್ಕೊಳ್ರಿ. ನಮ್ಗೆ ಈರುಳ್ಳಿ ಹೂವು ಇಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ
ಘಮ 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 ಅಂತ ಇದೆ. ನೋಡಿ ಮಂಚೂರಿಯನ್ ರೆಡಿ. ಈಗ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಇದಿದೆ. ಟೇಸ್ಟ್ ನೋಡೋಣ. ನೋಡಿ ನೋಡೋಕ್ಕೆ ಏನು ಕಲರ್ ಆಗಿದೆ. ಬರೀದು ತಿನ್ಬೋದು, ಸಾಸ್ ಜೊತೆ ತುಂಬ ಬಿಸಿ ಇದೆ. ಆಹಾ ಸೂಪರ್ ಆಗೈತೆ. ಬರೀದೆ ತಿನ್ನೋಕ್ಕೆ. ಸಾಸ್ ಜೊತೆನೂ ಟೇಸ್ಟ್ ನೋಡಿ ಹೇಳ್ತೀನಿ. ಸಖತ್ತಾಗಿದೆ. ನೀವು ಮಾಡ್ಕೊಳ್ತೀನಿ. ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.